ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಅವರ ಇಚ್ಛೆಯಂತೆಯೇ ಅಂತ್ಯಕ್ರಿಯೆಯನ್ನ ಕೂಡ ನಡೆಸಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗುತ್ತೆ. ಅವರ ಮಗಳು ಅಪ್ಸರಾ ಎಸ್ ಜಾನಕಿ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಕಣಿಯನಹುಂಡಿ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಅವಕಾಶವನ್ನ ಈಗ ಮಾಡಿಕೊಡಲಾಗುತ್ತೆ. ಆ ನಿಟ್ಟಿನಲ್ಲಿ ಸಿದ್ದತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಡಲಾಗಿದೆ. ಅದರ ಜೊತೆಯಲ್ಲಿ ಹಲವು ರಾಜಕೀಯ ಗಣ್ಯರು ಕೂಡ ಈಗಾಗಲೇ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಕೂಡ ಅನೇಕರು ಆಗಮಿಸಿ ಕೇವಲ ರಾಜ್ಯದಿಂದ ಅಷ್ಟೇ ಅಲ್ಲ, ಹೊರ ರಾಜ್ಯದಿಂದಲೂ ಕೂಡ ಅನೇಕರು ಆಗಮಿಸಿ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ನನ್ನ ಜೊತೆಲಿ ಈಗ ಅನಿಲ್ ಅವರು, ನವೀನ್ ಅವರು ಇದ್ದಾರೆ, ಅವ್ರ ಕೇರ್ ಟೇಕರು. ಸೊ ಏನ್ ಹೇಳ್ತಾರೆ ಮಾತಾಡಿಸ್ತೀನಿ. ಸರ್, ನೀವು ಕೂಡ ಅವ್ರನ್ನ ಆರೈಕೆ ಮಾಡ್ತಿದ್ರಿ. ಸೊ ಏನೇನೆಲ್ಲ ಆಯ್ತು ಬೆಳಿಗ್ಗೆಯಿಂದ, ಏನ್ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಂಡ್ರು ಅಂತ? ಸರ್, ಆಕ್ಚುಲಿ ಅವ್ರಿಗೆ ಕಾಲ್ ಇನ್ಫೆಕ್ಷನ್ ಇತ್ತು. ಒಂದು 3 ಡೇಸ್ ಇಂದ ಕಾಲ್ ಇನ್ಫೆಕ್ಷನ್ ಆಗಿತ್ತು. ಮನೇಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು. ಡಾಕ್ಟರ್ ಕಾರ್ಯಪ್ಪ ಸರ್ ಅಂತ ಮನೆಗೆ ಬಂದು ಜನರಲ್ ಫಿಸಿಷಿಯನ್ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಚೆನ್ನಾಗೇ ಇತ್ತು, ರಿಕವರ್ ಕೂಡ ಆಗಿದ್ರು. ಇದ್ದಕ್ಕಿದ್ದಂಗೆ ನಿನ್ನೆ ಬೆಳಗಿನ ಜಾವ 5 ಗಂಟೆಗೆ ಭಾಗ್ಯ ಅವರು ಫೋನ್ ಮಾಡಿದ್ರು. ಅಮ್ಮಗೆ ಅವರು ನೋಡ್ಕೊಂತಾ ಇರ್ತಾರೆ. ಅವ್ರು ಫೋನ್ ಮಾಡಿದ್ರು 5 ಗಂಟೆಗೆ. ನಾನು ಮತ್ತೆ ನವೀನ್ ಮತ್ತೆ ಅನಿಲ್, ಕಿಶನ್ 4 ಜನ ಬಂದು ಅಮ್ಮನ ಕಂಡೀಷನ್ ನೋಡಿದ್ವಿ. ಸರಿ ಅನ್ಬಿಟ್ಟು ಡಾಕ್ಟರ್ನ ಮತ್ತೆ ಕರೆಸಿದ್ವಿ. ಮತ್ತೆ ಒಂದು ಆಂಟಿಬಯೋಟಿಕ್ ಎಲ್ಲ ಕೊಟ್ಟು ಸ್ವಲ್ಪ ಮ್ಯಾನೇಜ್ ಆಯ್ತು. ಅದಾದ ನಂತರ ಅಮ್ಮ ಬಂದ್ರು, ನವೀನ್ ಅವರ ಅಮ್ಮ ಬಂದು ಕಂಡೀಷನ್ ನೋಡಿ, ಬೇಡ ನೀವೆಲ್ಲ ಚಾನ್ಸ್ ತಗೋಬೇಡಿ, ಇಮಿಡಿಯೇಟ್ ಅಮ್ಮನ್ಗೆ ನೀವು ಹಾಸ್ಪಿಟಲೈಸ್ ಮಾಡ್ಬಿಡಿ, ಚಾನ್ಸ್ ತಗೊಳ್ಳೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾವು ಆಮೇಲೆ ಪಲ್ಸ್ ರೇಟಿಂಗ್ ಎಲ್ಲ ನೋಡಿದ್ವಿ. ಯಾಕೋ ಬರ್ತಾ ಲೋ ಆಗ್ತಾ ಇತ್ತು. ಇಮಿಡಿಯೇಟ್ ಏನ್ ಮಾಡಿದ್ವಿ, ಡಾಕ್ಟರ್ ನಿತಿನ್ ಚಂದ್ರ ಸರ್ ಅಂತ ಅವ್ರ ಆರ್ಥೋ ಡಾಕ್ಟರ್, ಅವ್ರ ಅಂಡರ್ ಅಲ್ಲೇ ನಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು. ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆಲ್ಲ. ಅವರು ಅಮ್ಮಗೋಸ್ಕರ ಅವರು ತುಂಬಾ ದೊಡ್ಡ ಫ್ಯಾನ್. ಆಸ್ ಎ ಡಾಕ್ಟರ್ ದೊಡ್ಡ ಫ್ಯಾನ್ ಅವರು ಕೂಡ. ಅವ್ರ ಅಂಡರ್ ಅಲ್ಲಿ ಫೋನ್ ಮಾಡಿ ಇಮಿಡಿಯೇಟ್ ನಾವು ಅಪೋಲೋ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಅವರೆಲ್ಲ ಅಲ್ಲೆಲ್ಲ ಅರೇಂಜ್ ಮಾಡಿ ಅಲ್ಲಿ ಹೋಗಿ ಅಮ್ಮನ್ಗೆ ಎಲ್ಲ ಟೆಸ್ಟ್ ಎಲ್ಲ ಮಾಡಿದ್ರು. ಟೆಸ್ಟ್ ಎಲ್ಲ ಮಾಡಿದ್ರೆ ಅಮ್ಮನ್ಗೆ ಮಲ್ಟಿಪಲ್ ಆರ್ಗನ್ಸ್ಗೆ ಸ್ವಲ್ಪ ವೀಕ್ ಆಗ್ತಾ ಇದೆ. ಮಲ್ಟಿಪಲ್ ಆರ್ಗನ್ಸ್ ಅದರಲ್ಲಿ ಕಿಡ್ನಿಲಿ ಸ್ವಲ್ಪ ವೇರಿಯೇಷನ್ ಇದೆ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಮಾಡಿಸಿ ಡಯಾಲಿಸಿಸ್ಗೆ ಕರ್ಕೊಂಡೋದ್ರು. ಡಯಾಲಿಸಿಸ್ಗೆ ಕರ್ಕೊಂಡೋದ್ಮೇಲೆ ಅಮ್ಮ ಬಾಡಿ ಸಪೋರ್ಟ್ ಮಾಡಿಲ್ಲ, ಕಾರ್ಡಿಯೋಕ್ ಅರೆಸ್ಟ್ ಆಯ್ತು. ಒಂದ್ಸಲಿ ಕಾರ್ಡಿಯೋಕ್ ಅರೆಸ್ಟ್ ಆಯ್ತು, 2 ಸರಿ ಕಾರ್ಡಿಯೋಕ್ ಅರೆಸ್ಟ್ ಆಗಿ ರಿಕವರ್ ಆದ್ರು. ಆಕ್ಚುಲಿ 3rd ಟೈಮ್ ಇಲ್ಲ ಅಂತ ಹೇಳಿದ್ರು. ಇದಿಷ್ಟು ಹುಷಾರಿಲ್ಲ ಅಂತಂದಾಗ ಅವರ ಮೊಮ್ಮಗಳಿಗೆ ನೀವು ವಿಚಾರ ತಿಳಿಸಿದಾಗ ಅವ್ರೇನ್ ಹೇಳಿದ್ರು ಅಂತ? ಮೊಮ್ಮಗಳಿಗೆ ಬೆಳಗಿನ ಜಾವ 5 ಗಂಟೆಗೆ ವಿಚಾರ ತಿಳಿಸಿದ್ವಿ. ವಿಚಾರ ತಿಳಿಸಿದ ತಕ್ಷಣ ಅವ್ರು ಸ್ಟಾರ್ಟ್ ಮಾಡಿದ್ರು ಬ್ಯಾಂಗ್ಳೂರಿಂದ. ಅವರೆಲ್ಲ ಅವರು ಕಮ್ಯುನಿಕೇಶನ್ ಮಾಡ್ತಾ ಇದ್ರು, ನಮ್ ಜೊತೆ ಗೈಡ್ ಮಾಡ್ತಾ ಇದ್ರು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ನಾವು ಅವ್ರ ಗೈಡ್ ಲೈನ್ಸ್ ಅಲ್ಲೇ ಕರ್ಕೊಂಡೋಗಿ ಅಡ್ಮಿಟ್ ಎಲ್ಲ ಮಾಡಿದ್ವಿ. ಅವರು ಕೂಡ ಬಂದ್ರು ಆ ಟೈಮಲ್ಲಿ. ಆ ಫಾರ್ಮಾಲಿಟೀಸ್ಗೆಲ್ಲ ಅವರು ಫೈನಲ್ ಆಗಿ ಬಂದು ಎಲ್ಲ ಮಾಡಿ ಅಮ್ಮನ್ಗೆ ಈ ತರ ಆಗಿದ್ರಿಂದ ಅಷ್ಟೇ, ಇನ್ನೇನಿಲ್ಲ ಸರ್. ಕೊನೆಯ ದಿನಗಳು ಹೇಗೆ ಇಲ್ಲಿ ಇರ್ತಿದ್ರು, ಏನು ಮಾಡ್ತಿದ್ರು, ಏನು ಎತ್ತ ಅಂತ? ತುಂಬಾ ಪ್ರೀತಿಯಿಂದ ಇರ್ತಿದ್ರು. ಅವ್ರಿಗೆ ಯಾರು ವ್ಯತ್ಯಾಸ ಅನ್ನೋದೇ ಇಲ್ಲ. ನಾವು ಅವ್ರಿಗೆ ಎಲ್ಲ ಒಂದೇ ಅವ್ರಿಗೆ. ಈಗ ನೋಡಿ ಅಮ್ಮ ಹೋಗ್ತಾ ಇದಾರಲ್ಲ, ಅವ್ರು ಕಂಡ್ರು ಪ್ರೀತಿಸ್ತಾ ಇದ್ರು. ಒಂದು ಚಿಕ್ಕ ನಾಯಿ ಮರಿ ಕಂಡ್ರು ಅದೇ ಪ್ರೀತಿ ಅವ್ರಿಗೆ, ದೊಡ್ಡವ್ರಿಗೂ ಅದೇ ಪ್ರೀತಿ. ಅಷ್ಟು ಸಾಧುತ್ವ, ಅಷ್ಟು ನಿಷ್ಕಲ್ಮಶ ಅವ್ರಿಗೆ. ಸರ್ ಅವ್ರ ದೊಡ್ಡ ಆರ್ಟಿಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ವ್ಯಕ್ತಿತ್ವ ಸರ್, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನಾವು 2018, 2017ರಿಂದ ಸತತವಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದೀವಿ. ನಾನು, ನವೀನು, ಮತ್ತೆ ಅನಿಲ್, ಕಿಶನ್, ಪ್ರವೀಣ್ ಎಲ್ಲಾರು. ಸರ್ ಒಂದು ದಿವಸಕ್ಕೂ ಅವರು ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ ಸರ್, ಅಷ್ಟು ಪ್ರೀತಿ ಅವ್ರಿಗೆ. ಈಗ ಸೊ ಕೊನೆಯ ಏನಾದ್ರು ಅವರ ಆಸೆಗಳು, ಸೊ ಏನೇನಾದ್ರು ನಿಮ್ಮಗಳ ಹತ್ರ ಮಾತಾಡ್ತಿದ್ರ? ಯಾವುದೇ ಆಸೆ ಇರ್ಲಿಲ್ಲ ಸರ್ ಅವ್ರಿಗೆ. ಅವ್ರ ಮನ್ಸಲ್ಲಿ ನಿಷ್ಕಲ್ಮಶ ಪ್ರೀತಿ, ಎಲ್ಲಾರ್ಗೂ ಪ್ರೀತಿಸ್ಬೇಕು, ಯಾವ್ದು ಆಸೆ ಇರ್ಲಿಲ್ಲ ಅವ್ರಿಗೆ. ನೋಡಿ ಅವ್ರ ಅಂತ ದೊಡ್ಡ ಬಿಗ್ ಸೂಪರ್ ಸ್ಟಾರ್ ಅಲ್ವೇ, ಅವ್ರು ಯಾವ ರೀತಿ ಲೈಫ್ ಲೀಡ್ ಮಾಡ್ತಾ ಇದ್ರು, ಅಷ್ಟು ಸಾಧುತ್ವ ಅವ್ರಿಗೆ, ಅಷ್ಟು ಸಿಂಪ್ಲಿಸಿಟಿ. ಏನ್ ಆಸೆ, ಏನೋ ನಿಧನದ ನಂತರ ಅವ್ರು ಯಾವ ರೀತಿ ಇದ್ರು ಅಂತ ಅಬ್ಸಲ್ಯೂಟ್ಲಿ ಕುಗ್ಗೋಗ್ತಾರಲ್ವಾ ಸರ್. ಮಗ ಅಂದ್ರೆ ಮುರಳಿ ಅಣ್ಣ ಅವ್ರಿಗೆ, ಅವ್ರಿಬ್ರು ಬಂದೆ. ಅವ್ರು ಯಾರು ಒಬ್ರಿಗೊಬ್ರು ಬಿಟ್ಟಿದ್ದೇ ಇಲ್ಲ. ತುಂಬಾ ಒಡನಾಟ, ಫ್ರೆಂಡ್ಸ್ ತರ ಇದ್ರು ಅವರು.
ಫ್ರೆಂಡ್ಸ್ ತರ ಒಬ್ರು ಬಿಟ್ಟು ಒಬ್ರು ಇರ್ತಾ ಇರ್ಲಿಲ್ಲ ಅವ್ರು ಹೋದ್ಮೇಲೆ ತಾಯಿ ಹೃದಯ ಅಲ್ವಾ ಸರ್ ಅದು, ತುಂಬಾ ಕುಗ್ಗೋದ್ರು ಹೇಳ್ಬೇಕಂದ್ರೆ. ತುಂಬಾ ನೆನ್ಸ್ಕೊಂಡು ಕೆಲವು ಸಲ ರಾತ್ರಿ ಎಲ್ಲ ಅಣ್ಣನ್ ನೆನ್ಸ್ಕೊಂಡು ತುಂಬಾ ನೋವು ಮಾಡ್ಕೊಂತ ಇದ್ರು ಮನ್ಸಲ್ಲಿ. ನಾವೆಲ್ಲ ಸಮಾಧಾನ ಮಾಡೋ, ನಾವೆಲ್ಲ ಇಲ್ವಾ ಅಮ್ಮ ಅಂತ. ಹೌದು ಕಂದ, ನೀವೆಲ್ಲ ಇಲ್ಲಿ ಇದ್ದೀರಾ ಅಂತಾನೆ ನಾನು ನನ್ ಮನೆಗೆ ಹೋಗಲ್ಲ. ಹೈದರಾಬಾದ್ ಅಲ್ಲಿ ದೊಡ್ಡ ಬಂಗ್ಲೆ ಇದೆ ಸರ್, ಅವ್ರಿಗೆ ದೊಡ್ಡ ಫ್ಯಾನ್ಸ್ ಟ್ರೂಪ್ ಇದೆ, ಎಲ್ಲಾ ಕಡೆ ಫ್ಯಾನ್ಸ್ ಇದಾರೆ. ಆದ್ರೆ ಮೈಸೂರಲ್ಲಿ ನಮ್ಮನ್ನೆಲ್ಲ ತುಂಬಾ ಪ್ರೀತಿಯಿಂದ ನಮ್ ಜೊತೆಲೇ ಇರ್ಬೇಕು ಅಂತ ಇಷ್ಟಪಟ್ಟು ಇಲ್ಲೇ ಇದ್ದು. ಮೈಸೂರು ಅಂದ್ರೆ ಏನಕ್ಕೆ ಅಷ್ಟೊಂದು ಪ್ರೀತಿ ಅವ್ರಿಗೆ? ನಾವೆಲ್ಲ ಇದೀವಲ್ಲ ಸರ್, ಮುಖ್ಯವಾಗಿ ನವೀನ್ ಸರ್, ನಾವೇನೇ ಹೇಳ್ಕೋಬಹುದು. ಫಸ್ಟ್ ನವೀನ್ ಕಂಡ್ರೆ ಅವ್ರಿಗೆ ತುಂಬಾ ಪ್ರೀತಿ, ಅದೇನೋ ಒಂಥರ ಅವ್ರಿಗೆ ಅವ್ನ್ ನೋಡಿದಾಗೆಲ್ಲ ಒಂಥರ ಮಗು ತರ ಪ್ರೀತಿ ಅವ್ರಿಗೆ. ಅವ್ರ ಜೊತೆ ನಮಗೂ ಅಷ್ಟೇ ಪ್ರೀತಿ ಮಾಡಿದ್ದಾರೆ, ಬಟ್ ಅವನಿಂದ ನಾವೆಲ್ಲ, ಹಾಗಾಗಿ ಮೈಸೂರು ಅಂದ್ರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಸರ್ ಅವ್ರಿಗೆ. ಈಗ ಮೈಸೂರಿನಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಅಂತಾನೂ ಕೂಡ ಹೇಳ್ಕೊಂಡಿದ್ರ ನಿಮ್ಮ ಹತ್ರ? ಸರ್ ಹೌದು, ನಾನು ಮೈಸೂರಲ್ಲಿ ಆಕ್ಚುಲಿ ಲಾಸ್ಟ್ ಟೈಮ್ ಹೈದರಾಬಾದ್ಗೆ ಹೋದಾಗ ಅವ್ರಿಗೆ ಕಾಲೆಲ್ಲ ಸ್ವಲ್ಪ ಇನ್ನೂ ಇನ್ಫೆಕ್ಷನ್ ಆಗಿತ್ತು, ಒಂದು 3-4 ಮಂತ್ಸ್ ಬ್ಯಾಕ್. ಅಲ್ಲಿ ಸೀರಿಯಸ್ ಆದ್ರೂ ಕೂಡ ಅಲ್ಲಿ ಹಠ ಮಾಡಿ ಅವರು ಅಲ್ಲೆಲ್ಲೂ ಹಾಸ್ಪಿಟಲೈಸ್ ಆಗ್ದೇನೆ ಇಲ್ಲಿಗೆ ಬಂದ್ರು ಹಠ ಮಾಡಿ. ಇಲ್ಲ ನಾನು ಮೈಸೂರಿಗೆ ಹೊಟ್ಟೋಗ್ತೀನಿ, ಅಲ್ಲೆಲ್ಲ ನನ್ನ ಮಕ್ಕಳೆಲ್ಲ ಇದಾರೆ, ನನ್ನೆಲ್ಲ ನೋಡ್ಕೊಂತಾರೆ, ಏನೇ ವ್ಯತ್ಯಾಸ ಆದ್ರೂ ಕೂಡ ನನಗೆ ಮೈಸೂರಲ್ಲೇ ನಾನು ಇರಬೇಕು ಅಂತ ಅನ್ಕೋತೀನಿ ಅಂತ ಹೇಳಿ ಮೈಸೂರಿಗೆ ಹಠ ಮಾಡ್ಕೊಂಡು ಬಂದು ರಿಕವರ್ ಆಗಿ ಚೆನ್ನಾಗಿದ್ರು ಸರ್. ಒಂದು 2-3 ಡೇಸ್ ಇಂದ ಅಮ್ಮ ಏನೋ. ಧನ್ಯವಾದಗಳು ಸರ್. ಇದಿಷ್ಟು ಅವರ ಕೇರ್ ಟೇಕರ್ಗಳ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತೀಶ್ ಕನಕಪುರ, ಆರ್ ಕನ್ನಡ, ಮೈಸೂರು. ಮಾತಾಡ್ತಿದ್ರ? ರೈಟ್, ಅವರ ಕೇರ್ ಟೇಕರ್ ಮಾತಾಡಿದ್ದನ್ನ ಗಮನಿಸ್ತಾ ಇದ್ವಿ. ಯಾವ ರೀತಿ ಇದ್ರು, ಯಾವ ರೀತಿ ಬದುಕ್ತಾ ಇದ್ರು, ಎಷ್ಟು ಸರಳ ಜೀವಿಯಾಗಿದ್ರು, ಅದರ ಜೊತೆಯಲ್ಲಿ ಅವರ ಕೊನೆ ದಿನಗಳು, ಆ ಕೊನೆ ಕ್ಷಣಗಳು ಯಾವ ರೀತಿಯಾಗಿತ್ತು, ಇದೆಲ್ಲವನ್ನು ಕೂಡ ಅವರನ್ನ ಬಹಳ ಹತ್ತಿರದಿಂದ ಕಂಡಂತ ಕೇರ್ ಟೇಕರ್ ಮಾತಾಡ್ತಾ ಹೇಳ್ತಾ ಇದ್ರು. ಕೋಟ್ಯಾಂತರ ಅಭಿಮಾನಿಗಳು, ಚಿತ್ರರಂಗ ಜೊತೆಗೆ ಇಡೀ ಸಂಗೀತ ಕ್ಷೇತ್ರ ಸದ್ಯಕ್ಕೆ ಶೋಕ ಸಾಗರದಲ್ಲಿ ಮುಳುಗಿದೆ.